ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಮೆಝಾನಿಂದ ಗಾಡಿಗೆ ಡ್ಯಾಶ್ ಕ್ಯಾಮ್ ತರಿಸಿದ್ದೀವಿ. ಇದ್ರದ್ದು ಡೀಟೇಲ್ಸ ನನ್ನ ಹಸ್ಬೆಂಡ್ ಕೊಡ್ತಾರೆ. ನೋಡಿ, ಈ ಥರ ಬಂದಿದೆ ಇದು ಡಿಸ್ಕ್ರಿಪ್ಷನ್ನು. ಇದು 70 mI ಡ್ಯಾಶ್ ಕ್ಯಾಮ್ ಪ್ರೋ ಪ್ಲಸ್ ಆ್ಯಂಡ್ ರೇರ್ ಕ್ಯಾಮ್ ಸೆಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. So this is 70 mAh dash cam pro plus anta. This is a dual dash cam. So dual dash cam andre front ಮತ್ತೆ rear ಗೆ ಎರಡಕ್ಕೂ dash cam ಇರುತ್ತೆ. So this is for rear dash cam and this is front dash cam. So ನಿಮಗೆ ಫ್ರಂಟ್ ಇಂದ ರೆಕಾರ್ಡಿಂಗ್ ಆಗೋದು ಈ dash cam ಅಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಫ್ರಂಟಲ್ಲಿ ರೆಕಾರ್ಡ್ ಆಗೋದೆಲ್ಲ ಈ ಡ್ಯಾಶ್ ಕ್ಯಾಮಲ್ಲಿ ರೆಕಾರ್ಡ್ ಆಗುತ್ತೆ. ದೆನ್ ರೇರಲ್ಲಿ ರೆಕಾರ್ಡ್ ಆಗೋದೆಲ್ಲ ಇದರಲ್ಲಾಗುತ್ತೆ. ಒಂದು ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಡ್ಯುಯಲ್ ಡ್ಯಾಶ್ ಕ್ಯಾಮ್ ಏನು ಅಂದರೆ, ಇದು ಎರಡಕ್ಕೂ ಒಂದೇ ಮೆಮೊರಿ ಕಾರ್ಡ್ ಸ್ಲಾಟ್ ಸಾಕು. ನೀವು ಸಪ್ರೇಟ್ ಪರ್ಚೇಸ್ ಮಾಡಿದ್ರೆ ಎರಡೆರಡು ಮೆಮೊರಿ ಕಾರ್ಡ್ ಹಾಕಿ ಮ್ಯಾನೇಜಿಂಗ್ ವಿಡಿಯೋಸ್ ವಿಲ್ ಬಿ ಡಿಫಿಕಲ್ಟ್. ಇವ್ರೇನು ಮಾಡ್ತಾರೆ ಅಂದರೆ, ಎರಡೂ ಡ್ಯಾಶ್ ಕ್ಯಾಮಿಂದ ಫೀಡು ಒಂದೇ ರೆಕಾರ್ಡಿಂಗಲ್ಲಿರುತ್ತೆ, ಒಂದೇ ಆ್ಯಪ್ ಇರುತ್ತೆ. ಒಂದು ಆ್ಯಪಲ್ಲಿ ಯು ಕ್ಯಾನ್ ಚೂಸ್ ವಿಚ್ ಒನ್ ಟು ಸಿ, ಫ್ರಂಟ್ ಬ್ಯಾಕ್ ಅಂತ. ದೆನ್ ಅದರ್ ಎಕ್ಸಸರೀಸ್ ಇದೆ, ಲೈಕ್ ನಿಮಗೆ ಒಂದು ಕೇಬಲ್ ಸಿಗುತ್ತೆ. ದಿಸ್ ಇಸ್ ಟು ಕನೆಕ್ಟ್ ದಿ ಡ್ಯಾಶ್ ಕ್ಯಾಮ್ ವಿತ್ ನಿಮ್ಮ ಕಾರ್ ಪವರ್ ಸಪ್ಲೈಗೆ. ದೆನ್ ಯು ವಿಲ್ ಹ್ಯಾವ್ ಒನ್ ಕಾರ್ ಚಾರ್ಜರ್, ಇದು ಪಾಯಿಂಟು ನಿಮಗೆ ಪೋರ್ಟಿಗೆ ಹಾಕಿ ಮಾಡೋದಕ್ಕೆ. ದೆನ್ ಯು ಹ್ಯಾವ್ ಅನದರ್ ಕೇಬಲ್ ಫಾರ್, ಒಂದು ಕೇಬಲ್ಲು ಫ್ರಂಟಿಗಿರುತ್ತೆ, ಒಂದು ಕೇಬಲ್ಲು ಬ್ಯಾಕಿಗಿರುತ್ತೆ. ಸೊ ಫ್ರಂಟಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ವ್ಯೂ. ಸೊ ರೆಕಾರ್ಡ್ ಆಗ್ತಾ ಇರೋದನ್ನ ಡೈರೆಕ್ಟಾಗಿ ನೀವು ಸ್ಕ್ರೀನಲ್ಲಿ ಇಲ್ಲೇ ನೋಡ್ಬೋದು. ಸೊ ಇದನ್ನು ಫ್ರಂಟಲ್ಲಿ ನಾವು ಈ ಥರ ಮೌಂಟ್ ಮಾಡ್ತೀವಿ. ಈಗ ಇದನ್ನು ಹೀಗೆ ಮೌಂಟ್ ಮಾಡಿದರೆ ಕ್ಯಾಮ್ರಾದಲ್ಲಿ ವಾಟ್ ವಿಲ್ ಹ್ಯಾಪನ್ ಇಸ್, ಒಳಗಡೆ ಇದ್ದಾಗ ನಮಗೆ ಇಲ್ಲಿ ಏನೇನು ಈ ಡ್ಯಾಶ್ ಕ್ಯಾಮಲ್ಲಿ ಏನು ರೆಕಾರ್ಡ್ ಆಗ್ತಾ ಇದೆಯೋ ಯು ಕ್ಯಾನ್ ಸಿ ದಿಸ್ ಹಿಯರ್. ಆ್ಯಂಡ್ ಸೈಮಲ್ಟೇನಿಯಸ್ಲಿ ಬ್ಯಾಕಲ್ಲೂ ನೀವು ಬ್ಯಾಕಿಂದು ಇದ್ರಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಸೊ ಬ್ಯಾಕಿಂದು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇದಕ್ಕೆ ಮೌಂಟಿಂಗಿಗೆಲ್ಲ ಇವರು ಕೊಟ್ಟಿದ್ದಾರೆ. ಹಿ ಮೀನ್ ಟು ಸೇ ಇದು ಡಿಸ್ಪ್ಲೇ ಸ್ಕ್ರೀನ್ ಥರ ವರ್ಕ್ ಆಗುತ್ತೆ ಅಂತ. ವಾಟ್ ಹಿ ಮೆಂಟ್ ಟು ಸೇ ಇಸ್, ಇಲ್ಲಿ ಸೊ ಇದನ್ನು ಯು ಕ್ಯಾನ್ ಸಿ ದಿಸ್, ಇದು ನಿಮಗೆ ಸ್ಕ್ರೀನ್ ಅಂದರೆ ವಿಂಡೋ ಮೇಲೆ ಮೌಂಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಈಗ ಇದನ್ನು ಕನೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಈ ಥರ ಮೌಂಟ್ ಮಾಡಿ ಲಾಕ್ ಮಾಡ್ಬೋದು. ಇದನ್ನು ನಾವು ಗಾಡಿ ಗ್ಲಾಸ್ ಮೇಲೆ ಹಾಕ್ಬೋದು. ನಿಮ್ಗೆ ಅಕಸ್ಮಾತ್ ಲಾಂಗ್ ಟರ್ಮ್ ಗಾಡಿನ ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಗಿ ಇಡ್ತಾ ಇದ್ದೀವಿ ಪಾರ್ಕಿಂಗಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಒಂದು 2 months 3 monthsಗೆ ಗಾಡಿನ ಒಂದೇ ಕಡೆ ಪಾರ್ಕಿಂಗ್ ಲಾಟಲ್ಲಿ ಇಡ್ತಾ ಇದ್ರಿ, ನಿಮ್ಮ ಡ್ಯಾಶ್ ಕ್ಯಾಮ್ ನಿಮಗೆ ಸೆಕ್ಯೂರ್ ಮಾಡಬೇಕು ಅಂದರೆ ಯು ಜಸ್ಟ್ ರಿಮೂವ್ ದಿಸ್ ಆಫ್, ಹೀಗೆ ಫುಲ್ ಮಾಡಿ ಈ ಡ್ಯಾಶ್ ಕ್ಯಾಮ್ನ ತೆಗೆದು, ಇದು ಗ್ಲಾಸ್ ಮೇಲೆ ಇರುತ್ತೆ, ಡ್ಯಾಶ್ ಕ್ಯಾಮ್ನ ನೀವು ಮನೆಗೆ ಎತ್ಕೊಂಡು ಹೋಗ್ಬೋದು ಅಥವಾ ಮನೇಲಿ ಇಡ್ಬೋದು. ಸೊ ದಿಸ್ ಈಸ್ ಒನ್ ಗುಡ್ ಫೀಚರ್ ವಿಚ್ ದೇ ಹ್ಯಾವ್. ಇದು ಫ್ರಂಟಿಗೆ ಮಾತ್ರ ಇದೆ, ಬ್ಯಾಕಿಗಿಲ್ಲ ಅದು. ಸೊ ಇಲ್ಲಿ ಬ್ಯಾಕಿಂದು ಡಿಟ್ಯಾಚಬಲ್ ಇರಲ್ಲ, ಇಟ್ ಇಸ್ ಜಸ್ಟ್ ಕನೆಕ್ಟ್ ಮಾಡೋದಷ್ಟೇ. ಈ ಸ್ಟಿಕ್ಕರ್ ಏನಿದೆ, ದಿಸ್ ಇಸ್ ಲೈಕ್ ಸೆಲ್ಲೋ ಟೇಪ್ ಥರ. ಇದನ್ನು 3M ಕೋಟಿಂಗ್ನ ತೆಗೆದುಬಿಟ್ಟು ಗ್ಲಾಸಿಗೆ ಅಂಟಿಸಿದ್ಮೇಲೆ ಒನ್ಸ್ ಇಟ್ ಇಸ್ ಫಿಕ್ಸ್ಡ್, ಇದನ್ನು ನೀವು ತೆಗಿಯೋಕ್ಕಾಗಲ್ಲ. ಬಟ್ ಹಿಯರ್ ಆದರೆ ನಿಮಗೆ ಯು ಹ್ಯಾವ್ ಅನ್ ಆಪ್ಷನ್ ಟು ರಿಮೂವ್ ದಿಸ್ ಹೋಲ್ ಸೆಕ್ಷನ್ನ ತೆಗೆದುಬಿಟ್ಟು ನಿಮಗೆ ಈ ಪೀಸ್ ಏನಿದೆ, ಈ ಪೀಸ್ ಮಾತ್ರ ನಿಮಗೆ ಗ್ಲಾಸ್ ಮೇಲೆ ಇರುತ್ತೆ. ರೆಸ್ಟ್ ಆಫ್ ದ ಥಿಂಗ್ಸ್ ಕ್ಯಾನ್ ಬಿ ರಿಮೂವ್ಡ್ ಆ್ಯಂಡ್ ಕೆಪ್ಟ್ ಇಟ್ ಸಪ್ರೇಟ್ಲಿ. ಸೊ ಇದನ್ನು ನಾನು ಒಂದು ಸಲ ಗಾಡಿಗೆಲ್ಲ ಇನ್ಸ್ಟಾಲ್ ಮಾಡಿದ್ಮೇಲೆ ಐ ವಿಲ್ ಫರ್ದರ್ ಶೋಕೇಸ್ ಯು ಹೌ ಇಟ್ ವರ್ಕ್ಸ್ ಅಂತ. ಇದು ಇಲ್ಲಿ ಯೂಸರ್ ಮ್ಯಾನ್ಯಲ್ಸು ಮತ್ತು ಸ್ಕ್ರೀನ್ ಗಾರ್ಡ್ಸ್ ಕೊಟ್ಟಿದ್ದಾರೆ ಫಾರ್ ದಿ ಡ್ಯಾಶ್ ಕ್ಯಾಮ್ಸ್. ನೋಡ್ಬೋದು ನೀವು, ಸ್ಕ್ರೀನ್ ಗಾರ್ಡ್ಸ್ ಇದೆ, ಇದು ಸ್ಕ್ರೀನ್ ಗಾರ್ಡ್ಸು, ಇದು ಯೂಸರ್ ಮ್ಯಾನ್ಯಲ್ಸು. ರೇರ್ ಕ್ಯಾಮ್ರಾ ಹೆಂಗೆ ಸೆಟಪ್ ಮಾಡಬೇಕು ಅಂತ ಇಲ್ಲಿದೆ, ಇದು ಫ್ರಂಟ್ ಕ್ಯಾಮ್ರಾ ಹೆಂಗೆ ಸೆಟಪ್ ಮಾಡಬೇಕು ಅಂತ ಇದೆ. ನೋಡಿ, ಇದು ಕಂಪ್ಲೀಟ್ ಸೆಟ್ ಈ ಥರ ಕಾಣಿಸುತ್ತೆ. ನನ್ನ ಹಸ್ಬೆಂಡ್ ಆಲ್ರೆಡಿ ಹೇಳಿದ್ದಾರೆ ಅದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ವಿಡಿಯೋ ಮಾಡಿ ಹಾಕ್ತಾರೆ ಅಂತ.
ಸೊ ನೀವು ಎಂಟೈರ್ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ದಾರೆ ಅದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಕಾರ್ನಲ್ಲಿ, ಬಟ್ ಲೇಟ್ರ್ ಆನ್ ಅದು ಸರಿಯಾಗಿ ಸಕ್ಸಸ್ಫುಲ್ಲಾಗಿ ಆಗಿಲ್ಲ. ಅಂದರೆ ಕ್ಯಾಮ್ರಾ ಕೂತ್ಕೊಳ್ತಾ ಇತ್ತು, ಬಟ್ ಆ ವೈರಿಂಗ್ ಪ್ಲೇಸ್ಮೆಂಟೆಲ್ಲ ತುಂಬ ಕ್ಲಮ್ಸಿಯಾಗಿತ್ತು, ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ನೆಕ್ಸ್ಟ್ ಒಂದು ಸರ್ವಿಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅದನ್ನು ರೆಡಿ ಮಾಡಿಸ್ಕೊಂಡು ಬಂದರು. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅವರು ಚೆಕ್ಔಟ್ ಮಾಡ್ಬೋದು. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.